ನಾವು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ GI ವಿಂಡೋಸ್ ಡೋರ್ಸ್ ಎಲ್ಲ ಮಾಡ್ತಿದೀವಿ. ಬಾಲ್ಕನಿ ಡೋರ್ಸ್ ಹಾಕ್ಬೇಕಾದ್ರೆ ಖರ್ಚು ಜಾಸ್ತಿ ಅಂತ ಅನ್ಕೋತಾರೆ. ಆ ಥರ ಏನಿಲ್ಲ, ನಮ್ದೊಂದಿಷ್ಟು ಫೋಟೋಸ್ ಬರ್ತಾವೆ, ಮುಂದೆ ನೋಡ್ಕೊಡ್ರಿ. ಬಾಲ್ಕನಿದೆಲ್ಲ ಅವ್ರಿಗೆಲ್ಲ ಡೋರ್ಸ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ಈ GI ವಿಂಡೋಸ್ನೆಲ್ಲ ಈ ಥರ ಎಲ್ಲ ನಾವು ಸ್ಟ್ರಕ್ಚರ್ ಮಾಡ್ಕೋತೀವಿ. ಇಲ್ಲೆಲ್ಲ ಕಾಂಕ್ರೀಟ್ ಫಿಲ್ ಮಾಡ್ಕೋಬೇಕು. ಇವ್ರು ಟಾಟಾ ಹಾಕಿದ್ರೆ ಮಾತ್ರ ತುಕ್ಕು ಹಿಡಿಯೋದಂತೂ ಚಾನ್ಸೇ ಇಲ್ಲ. ಸರ್ ಇದು ನೋಡ್ಬೋದು, ಇಲ್ಲಿ UV ಲೈಟ್ ಹಾಕಿದ್ರೆ ನಿಮಗೆ 120 GSM ಅಂತ ಬರ್ತದೆ. ನಾವು 20x20 ಹಾಕಿರೋದು. ಇಲ್ಲಿ ನಿಮ್ಗೆ ಬೇಡಪ್ಪ ನಮ್ಗೆ 10x10 12x12 16x16 ಹಾಕಂದ್ರು ಎಲ್ಲ ಕಸ್ಟಮ್ ಅವ್ರಿಗೆ ಯಾವ ಥರ ಬೇಕು ಆ ಥರ ಮಾಡ್ಬೋದು. ಸರ್ ಇದು 3x10 ಮಾಡಿರೋದು. ಸೊ ಅವ್ರಿಗೆ ಮೇನ್ ಡೋರ್ ಏನೈತಲ್ಲ ಡೋರ್ ಪಕ್ಕಕ್ಕೆ ಇಡೋದಿದೆ. ವಾಸ್ಕಲ್ ಈಗ ಟೀ ಕುಡ್ ಬೇಡ ನನಗೆ ಅಂತಂದ್ರೆ GI ಒಳಗೆಲ್ಲ ಹೋಗ್ಬೋದು. ಇದೆಲ್ಲ ನಿಮ್ಗೆ ಮಾಡಿಕೊಟ್ಟಿದ್ದೀವಿ, ಒಂದು ಸ್ವಲ್ಪ ತೋರಿಸ್ಕೊಡ್ರಿ. ರೌಂಡ್ ವಿಂಡೋ, ರೆಕ್ಟಾಂಗಲ್ ಆಗಲಿ ಯಾವುದೇ ಥರ ನಿಮ್ಗೆ ಕಸ್ಟಮ್ ಡಿಸೈನ್ಸ್ ಇದ್ರು ನಿಮ್ಗೆ ಕರ್ನಾಟಕ ಒಳಗೆ ಯಾವುದೋ ಮೂಲೆ ಒಳಗೆ ಬರಲಿ ಮಾಡಿಕೊಡ್ತೀವಿ. GI ವಿಂಡೋಸ್ಗೆ ಯಾರಿಗೂ ಗೊತ್ತಿಲ್ಲ ಕರ್ನಾಟಕ ಒಳಗೆ ಆಲ್ಮೋಸ್ಟ್ ಜಾಸ್ತಿ ಜನಕ್ಕೆ. ಸೊ ಇನ್ಮೇಲೆಲ್ಲ ಅಪ್ಡೇಟ್ ಆಗ್ತಾ ಇದ್ದಾರೆ. ಸೊ ಮನೆ ಪ್ಲಾನ್ ಮಾಡಿದ್ಮೇಲೆ ಅವ್ರಿಗೆ ಬೆಳಕಿಗೆ ಅಂತೇಳಿ ದೊಡ್ಡ ಎಲ್ಲ ಸೆಕ್ಷನ್ಸ್ ಎಲ್ಲ ಓಪನಿಂಗ್ ಬಿಡ್ಬೇಕಂತ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆಲ್ಲ ಆರ್ಕಿಟೆಕ್ಟ್ಸ್ ಎಲ್ಲ ಪ್ರಿಫರ್ ಮಾಡಿರ್ತಾರೆ ಡಿಸೈನ್ಸ್ ಎಲ್ಲ. ಬಟ್ ಆಮೇಲೆ ಏನು ಮಾಡ್ತಾರೆ, ರೇಟ್ ಜಾಸ್ತಿ ಆಗುತ್ತೆ ಅವನ್ನೆಲ್ಲ ತೆಗೆದುಬಿಡ್ತಾರೆ. ಸೊ ನಮ್ಮ ಕಡೆ ಎಲ್ಲ ಕಸ್ಟಮ್ ಡಿಸೈನ್ಸ್ ಅದು, ಎಷ್ಟು ಬೇಕಷ್ಟು ಓಪನಿಂಗ್ಸ್ ಬಿಟ್ಕೊಡ್ರಿ, ಏನು ಟೆನ್ಷನ್ ಮಾಡ್ಕೊಬಿಟ್ರಿ. ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಸಿಗ್ತದೆ. ಸೊ ನಿಮ್ಗೆ GI ಹಾಕೋದ್ರಿಂದ ಫಸ್ಟ್ ಏನಾಯ್ತು, ನಿಮ್ಗೆ 32 ಇಯರ್ಸ್ ಮಟ್ಟ ನಿಮ್ಗೆ ವಾರಂಟಿ ಕಂಪ್ನಿ ಥರ ಸಿಗತೈತಿ. ಸೊ ರಷ್ಟ ಇಡಂಗಿಲ್ಲ ಅದು. ನೀವು ಕಮ್ಮಿ ಅಂದ್ರೆ ಡಬಲ್ ಹೈಟ್ಸ್ನಾಗೆಲ್ಲ ಎದ್ದು ನಿಂತು ಅದಕ್ಕೆಲ್ಲ ಪೇಂಟ್ ಹೊಡಿಬೇಕು, 5 ವರ್ಷ ಬೇಕಾ ನಿಮ್ಗೆ. ಆರಾಮಾಗಿ ಮಾಡ್ಕೊಂಡ್ರೆ ನಿಮ್ಗೆ ಏನು ತುಕ್ಕು ಹಿಡಿಯಂಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಅದ್ರ. ಸರ್ ಇದು ನೋಡ್ಬೋದು, ಇಲ್ಲಿ UV ಲೈಟ್ ಹಾಕಿದ್ರೆ ನಿಮಗೆ 120 GSM ಅಂತ ಬರ್ತದೆ. 120 GSM ಅಂದ್ರೆ ಇದು ಔಟ್ಡೋರ್ಗೆ ಯೂಸ್ ಆಗೋದು. ಮಳೆ ನೀರು ಜಾಸ್ತಿ ಬರೋದು, ಆದರೆ ಮಳೆ ನೀರಿಗೆ ಒಟ್ಟ ಏನು ತುಕ್ಕು ಹಿಡಿಬಾರ್ದಂದ್ರೆ GI-ನಲ್ಲಿ 120 GSM ಮಾತ್ರ ಹಾಕಬೇಕು. ಅದರಲ್ಲಿ ಟಾಟಾ ಹಾಕಿದ್ರೆ ಮಾತ್ರ ತುಕ್ಕು ಹಿಡಿಯೋದಂತೂ ಚಾನ್ಸೇ ಇಲ್ಲ. ಸೊ ಇದು ಟಾಟಾದ ಒರಿಜಿನಲ್ ಅಂತೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಟಾಟಾದವ್ರದ್ದು UV ಲೈಟ್ ಬಿಟ್ಟರೆ ಬೇರೆ ಏನು ಗೊತ್ತಾಗಲ್ಲ. ಇದು 1.5 16 ಗೇಜ್ ಮಾತ್ರ ಯೂಸ್ ಮಾಡೋದು. ಇದನ್ನ ಬಿಟ್ಟರೆ ಬೇರೆ ಶೀಟೇ ಯೂಸ್ ಮಾಡಲ್ಲ ನಾವು. ಈ GI ವಿಂಡೋಸ್ನೆಲ್ಲ ಈ ಥರ ಎಲ್ಲ ನಾವು ಸ್ಟ್ರಕ್ಚರ್ ಮಾಡ್ಕೋತೀವಿ. ಇಲ್ಲೆಲ್ಲ ಕಾಂಕ್ರೀಟ್ ಫಿಲ್ ಮಾಡ್ಕೋಬೇಕು. ಇವ್ರು ಎಲ್ಲ ಸರೌಂಡಿಂಗ್ ಕಾಂಕ್ರೀಟ್ ಫಿಲ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡಿಕೊಂಡು ಲಿಂಟಲ್ನೆಲ್ಲ ನೀವು ಲಿಂಟಲ್ ಲೆವೆಲ್ಗೆ ಇರೋಕ್ಕಿಂತ ಮುಂಚೆನೇ ಇದು ನೋಡಿರಿ, ಇದು ಕಾರ್ನರ್ ಇದು. ಸೊ ಇದನ್ನು ನೀವು ಡೈರೆಕ್ಟ್ ಏನೈತಲ್ಲ ಕಾರ್ನರ್ ಪೋರ್ಷನ್ ಎಲ್ಲಿ ಕಾಲಮ್ ಇರಲ್ಲ ಆ ಪೋರ್ಷನ್ ಎಲ್ಲ ಯೂಸ್ ಮಾಡ್ತಾರೆ ಇದನ್ನು. ಸೊ ಇವೆಲ್ಲ ನಿಮ್ಗೆ ಈ ಥರ ಎಲ್ಲ ಕಸ್ಟಮ್ ಡಿಸೈನ್ಸ್ ಎಲ್ಲ ಇದೆ, ಲೋವರ್ಸ್ ಇದೆ, ವೆಂಟಿಲೇಷನ್ಸ್ ಇದಾವೆ, ಇನ್ನೂ ಸಿಕ್ಕಾಪಟ್ಟಿದಾವೆ, ಎಲ್ಲ ಡಿಸ್ಪ್ಯಾಚ್ ಆಗಿದಾವೆ. ಹಾಗಾಗಿ ಸೊ ರೌಂಡ್ ವಿಂಡೋ, ರೆಕ್ಟಾಂಗಲ್ ಆಗಲಿ ಯಾವುದೇ ಥರ ನಿಮ್ಗೆ ಕಸ್ಟಮ್ ಡಿಸೈನ್ಸ್ ಇದ್ರು ನಿಮ್ಗೆ ಆ ಥರ ಎಲ್ಲ ನಾವು ಮಾಡಿದ್ದೇ ಇದೆ. ಈ ಥರ ಯಾವುದೇ ಕರ್ನಾಟಕ ಒಳಗೆ ಯಾವುದೋ ಮೂಲೆ ಒಳಗೆ ಬರಲಿ ಮಾಡಿಕೊಡ್ತೀವಿ. ಸರ್ ಇದು ನೀವು ನೋಡ್ಕೋಬೋದು, ಇಲ್ಲೆಲ್ಲ ನಾವು 20x20 ಹಾಕಿರೋದು. ಇಲ್ಲಿ ನಿಮ್ಗೆ ಬೇಡಪ್ಪ ನಮ್ಗೆ 10x10 12x12 16x16 ಹಾಕಂದ್ರು ಎಲ್ಲ ಕಸ್ಟಮ್. ಇಲ್ಲೆಲ್ಲ ರೌಂಡ್ ಬೇಕಂದ್ರೆ ರೌಂಡ್ ಹಾಕಿ ಕೊಡ್ಬೋದು. ಅವ್ರಿಗೆ ಯಾವ ಥರ ಬೇಕು ಆ ಥರ ಮಾಡ್ಬೋದು. ಎಲ್ಲ ಸೈಜ್ನ ಈ ಸೆಕ್ಷನ್ಸ್ ಅವ್ರಿಗೆ ಏನಾದರೂ 9 ಇಂಚ್ ಬೇಕು, 9 ಇಂಚ್ ಬೈ 3 ಇಂಚ್ ಈ ಥರ ಏನಾದರೂ ಬ್ರಾಡ್ ಬೇಕಂದ್ರೆ ಅದನ್ನು ಸಹ ಕಸ್ಟಮ್ ಇದೆ. ಸೊ ಎಲ್ಲ ಥರ ಡಿಸೈನ್ಸ್ ಪಾಸಿಬಲ್ ಅದಾವೆ. ಇನ್ನೊಂದು ಹೇಳ್ಬೇಕಂದ್ರೆ ಇದು ಸ್ಟ್ಯಾಂಡಿ ನಮ್ಮ ಡೀಲರ್ ಮಾಡಿರೋದು. ಸೊ ಈಗ ಭಾಳ ಜನಕ್ಕೆ ಬಾಲ್ಕನಿ ಡೋರ್ಸ್ ಹಾಕ್ಬೇಕಂದ್ರೆ ಖರ್ಚು ಜಾಸ್ತಿ ಅಂತ ಅನ್ಕೋತಾರೆ. ಆ ಥರ ಏನಿಲ್ಲ, ನಮ್ದೊಂದಿಷ್ಟು ಫೋಟೋಸ್ ಬರ್ತಾವೆ, ಮುಂದೆ ನೋಡ್ಕೊಡ್ರಿ. ಬಾಲ್ಕನಿದೆಲ್ಲ ಅವ್ರಿಗೆಲ್ಲ ಡೋರ್ಸ್ ಎಲ್ಲ ಮಾಡಿಕೊಟ್ಟಿದ್ದೀವಿ, ಶಟರ್ಸ್ ಎಲ್ಲ. ಸೊ ಭಾಳ ಕಡಿಮೆ ರೇಟ್ ಒಳಗೆ ಅವ್ರಿಗೆಲ್ಲ ಬೆಳಕಾಗಲಿ ಗಾಳಿ ಆಗಲಿ ಅಷ್ಟೆಲ್ಲ ಓಪನೇಬಲ್ ಎಲ್ಲ ಮಾಡಾತಾರೆ. ಸರ್ ಇದು ವಾಸ್ಕಲ್ ಈಗ ಟೀ ಕುಡ್ ಬೇಡ ನನಗೆ ಅಂತಂದ್ರೆ GI ಒಳಗೆಲ್ಲ ಹೋಗ್ಬೋದು. ಇದೆಲ್ಲ ನಿಮ್ಗೆ ಮಾಡಿಕೊಟ್ಟಿದ್ದೀವಿ, ಒಂದು ಸ್ವಲ್ಪ ತೋರಿಸ್ಕೊಳ್ರಿ ನೀವು. ಈ ಥರದ್ದೆಲ್ಲ ಕಸ್ಟಮ್ ಡಿಸೈನ್ಸ್ ಇದಾವೆ. ಇದು 4x9 ಹಿಂಗೆ 6, ಇದೊಂದು 2 ಇಂಚು. ಇದನ್ನು ಬೇಕಾದ್ರೆ ನೀವು ಕಸ್ಟಮ್ ಮಾಡ್ಕೋಬೋದು. 4x9 ಮಾಡ್ಬೋದು. ಇದು 4x7, ಇದು 2 ಇಂಚ್ ಸೇರಿದರೆ 9, 4x9. ಸರ್ ಇದು 3x10 ಮಾಡಿರೋದು. ಸೊ ಅವ್ರಿಗೆ ಮೇನ್ ಡೋರ್ ಏನೈತಲ್ಲ ಡೋರ್ ಪಕ್ಕಕ್ಕೆ ಇಡೋದಿದೆ. ಇದನ್ನು 10 ಹೇಳಿದರೆ 10 ಸೈಜ್ ಒಳಗೆ ಮಾಡಿಕೊಟ್ಟಿದ್ದೀವಿ, 3x10 ಸೈಜ್. ಸೊ ಈ ಥರ ಎಲ್ಲ ಕಸ್ಟಮ್ ಡಿಸೈನ್ಸ್ ಎಲ್ಲ ಇರ್ತದೆ. ಸೊ ಕರ್ನಾಟಕದ ಕಂಪ್ನಿ ಹುಬ್ಳಿ ಇಂತ್ರ RW ಬ್ರಿಕ್ರಾಫ್ಟ್ ಅಂತೇಳಿ. ಸೊ ನಿಮ್ಗೆ ಏನು ಡೌಟ್ ಇದ್ರು ಇಂಡಸ್ಟ್ರಿಗೆ ಬರ್ಬೋದು, ಭೇಟಿ ಆಗ್ಬೋದು. ಕೆಳಗಡೆ ನಂಬರ್ಗೆ ನೀವು ಫೋನ್ ಮಾಡಿ ಒಂದು ಕೊಟೇಶನ್ ರೈಸ್ ಮಾಡ್ತೀವಿ. ನೀವು ಕಂಪೇರ್ ಮಾಡ್ಕೊಂಡು ಇನ್ಸ್ಟಾಲೇಷನಿಗೆ ನಮ್ಮ ಯಾರಾದರೂ ನಮ್ಮ ಹುಡುಗರು ಬಂದರೆ ನಿಮ್ಗೆ ಹೇಳ್ಕೊಡ್ತಾರೆ ಹೆಂಗೆ ಮಾಡೋದು ಹೆಂಗಿಲ್ಲ ಅಂತೇಳಿ. ಸೊ ಎಲ್ಲ ಥರದ್ದು ಸರ್ವಿಸ್ ಇರ್ತದೆ, ಏನು ಟೆನ್ಷನ್ ಆಗುವಂಥ ಪರಿಸ್ಥಿತಿ ಇಲ್ಲ. ಸರ್ವಿಸ್ ಎಲ್ಲ ಎಲ್ಲೆಲ್ಲಿ ಕೊಡ್ತಾ ಇದ್ದಾರೆ ಸರ್ ಕರ್ನಾಟಕದಲ್ಲಿ? ಸರ್ ಕರ್ನಾಟಕ ಬಿಟ್ಟು ಕೊಲ್ಲಾಪುರನೂ ಐತಿ, ಸೊಲ್ಲಾಪುರ, ಆಮೇಲೆ ನಮ್ದು ಹೈದರಾಬಾದ್ನೊಳಗೂ ಐತಿ. ಸೊ ಈಗ ಬೆಂಗಳೂರು ಆಮೇಲೆ ಇವೆಲ್ಲ ನಡೀತಾ ಇದಾವೆ. ಆಲ್ಮೋಸ್ಟ್ ಕೋಸ್ಟಲ್ ಏರಿಯಾಸ್ದೊಳಗೆ ಭಾಳ ಎನ್ಕ್ವೈರೀಸ್ ಇದಾವೆ. ಕೋಸ್ಟಲ್ ಏರಿಯಾಸ್ ಬಿಟ್ಟರೆ ಈ ಥರ ನಮ್ಮ ಕಾರವಾರ ಆಗಲಿ, ಶಿರ್ಸಿ ಆಗಲಿ, ಸಿದ್ದಾಪುರ, ಶಿರ್ಸಿ, ಆಮೇಲೆ ನಿಮ್ಗೆ ಯಲ್ಲಾಪುರ ಆಗಲಿ, ಈ ಕಡೆ ಎಲ್ಲ ನಾವು ಕೊಟ್ಟಿದ್ದೀವಿ ಆಲ್ರೆಡಿ.